ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಪ್ 5 ಕ್ರಿಕೆಟ್ನ ಅಪ್ಡೇಟಿಂಗ್ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ಟಗರ ನನಗೆ ಯಾವ್ಯಾವ್ದೆಲ್ಲ ಅಪ್ಡೇಟ್ಗಳಿವೆ ಅಂತ ಹೋಗ್ಬಿಡೋಣ. ಇದಕ್ಕೂ ಮೊದಲಿಗಾಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಾ ಇದೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಗೈಸ್. ಇಷ್ಟ ಅದೊಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಬಂದ್ಬಿಡೋಣ. ಮೊದಲ ಅಪ್ಡೇಟ್ ಏನಂತ ಹೇಳಿದ್ರೆ, ನಮ್ಮ ವುಮೆನ್ಸ್ ಅಂದರೆ ನಿನ್ನೆ ಏನು ವರ್ಲ್ಡ್ ಕಪ್ನ ಮ್ಯಾಚ್ ಸ್ಟಾರ್ಟ್ ಆಗಿತ್ತು. T20 ವರ್ಲ್ಡ್ ಕಪ್ನ ಇಂಡಿಯಾ ವುಮೆನ್ಸ್ ಮೊದಲ ಮ್ಯಾಚ್ 2024 ವರ್ಲ್ಡ್ ಕಪ್ನಲ್ಲಿ ನ್ಯೂಜಿಲೆಂಡ್ನ ಎದುರಿಸ್ತಿದ್ರು ನಮ್ಮ ಇಂಡಿಯನ್ ಟೀಮ್. ನಿನ್ನೆ ಟಾಸ್ ಕೂಡ ಅವ್ರ ಕಡೆನೇ ಹೋಯಿತು. ನ್ಯೂಜಿಲೆಂಡ್ ಟೀಮೇ ವಿನ್ ಹಾಕ್ಕೊಂಡು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತು. ಪುವರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಅಂತ ಹೇಳಿದರೆ, 160 ರನ್ ಅವರು ಹೊಡೆದಿದ್ರು. ಅದು ಹೇಗೋ ಮಾಡಿ, ಅಂದರೆ ನಮ್ಮ ಇಂಡಿಯಾನೇ ಸಿಕ್ಕಾಪಟ್ಟೆ ಅಷ್ಟು ಕಾಂಪ್ಲಿಕೇಟ್ ಆಗಿ ಅಷ್ಟು ಮುಂದುವರಿಸ್ಕೊಂಡು ಹೋಯ್ತು. ಅಂದರೆ ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ಗಳಾಗಿರ್ಬೋದು, ಪುವರ್ ಫೀಲ್ಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಎದ್ದೆದ್ದು ಕಾಣಿಸ್ತಾ ಇತ್ತು. ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಕೂಡ 19 ಓವರ್ಗೆ 102 ರನ್ ಅಷ್ಟೇ ಹೊಡಬೇಕಾಯಿತು. ಅದೇ ರೀತಿಯಾಗಿ 58 ರನ್ನಿಂದ ನ್ಯೂಜಿಲೆಂಡ್ ಟೀಮ್ ವಿನ್ ಆಯಿತು. ಈ ಬೇಸರ ಸಂಗತಿಯನ್ನು ಹರ್ಮನ್ಪ್ರೀತ್ ಕೌರ್ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ, ನಾವು ಒಳ್ಳೆ ಕ್ರಿಕೆಟ್ ಆಟ ಆಡಬೇಕಾಗಿತ್ತು. ಕ್ಯಾಪ್ಟನ್ ಅಂತ ಹರ್ಮನ್ಪ್ರೀತ್ ಕೌರ್ ಇಂಡಿಯಾದು ವುಮೆನ್ಸ್ದು ಒಳ್ಳೆ ಕ್ರಿಕೆಟ್ ಆಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಒಳ್ಳೆ ಆಪರ್ಚುನಿಟಿಗಳೆಲ್ಲ ಕನ್ವರ್ಟ್ ಆಗ್ತಾ ಇದ್ರು. ಆದರೆ ಯಾವುದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳಲಿಲ್ಲ. ಅಂದರೆ ಕ್ಯಾಚ್ ಡ್ರಾಪ್ಗಳಾಗಿರ್ಬೋದು. ರಿಚಾ ಘೋಷ್ ಕೂಡ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು. ಸುಮಾರು ಇನ್ನೂ ಇನ್ಸಿಡೆಂಟ್ ಸಿಕ್ಕಾಪಟ್ಟೆ ಆಯಿತು. ಅದೇ ರೀತಿಯಾಗಿ ಯಾವ ರೀತಿ ಬ್ಯಾಟಿಂಗ್ ಫಾರ್ಮ್ ಆಯಿತು, ಅದೇ ರೀತಿಯಾಗಿ ವಾರ್ಮ್ ಅಪ್ ಮ್ಯಾಚಲ್ಲಿ ಕೂಡ 2 ಮ್ಯಾಚು ಕೂಡ ವಿನ್ ಆಗಿತ್ತು ಇಂಡಿಯನ್ ಟೀಮ್. ಅದು ಕೂಡ ಡಿಫೆಂಡ್ ಮಾಡಿಕೊಂಡು. ಇಲ್ಲಿ ಪಿಚ್ಗಳಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಪಿಚ್ಗಳಿವೆ ಅಂತ. ಅಂದರೆ ಚೇಸಿಂಗ್ ಅಲ್ಲದೆ ಇರುವಂಥ ಪಿಚ್ಗಳಿವೆ. ಇದು ಶೋರ್ಟಾಗಿ ನಾವು ನೆಕ್ಸ್ಟ್ ಮ್ಯಾಚಿಂದ ನಾವು ಗುಡ್ ಕ್ರಿಕೆಟ್ನ ಆಟ ಆಡಿ ನಮ್ಮ ಸ್ಟ್ರೆಂತ್ ಯಾವ ರೀತಿ ಇದೆ ಅಂತ ನಾವು ತೋರಿಸ್ತೇವೆ ಅಂತ ಹರ್ಮನ್ಪ್ರೀತ್ ಕೌರ್ ಅವರು ಒಂದು ಪೋಸ್ಟ್ನ ಹಾಕಿ ಬೇಸರವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಅಪ್ಡೇಟ್ ನಂಬರ್ 2 ಹೇಳೋದಾದರೆ, ನಿನ್ನೆ ಯಾವ ರೀತಿ ಇನ್ಸಿಡೆಂಟ್ ಒಂದು ನಡೀತು ಅಂದರೆ, ನ್ಯೂಜಿಲೆಂಡ್ನ ಒಂದು ಬ್ಯಾಟ್ಸ್ಮನ್ ಅವರು ಅಂದರೆ 15ನೇ ಓವರ ಕೊನೆಯ ಬಾಲಲ್ಲಿ ದೀಪ್ತಿ ಶರ್ಮಾ ಅವರಲ್ಲಿ ರನ್ಔಟ್ ಆಪರ್ಚುನಿಟಿ, ಅಂದರೆ ಸಿಂಗಲ್ ರನ್ನಿಗೆ ಓವರ್ ಮುಕ್ತಾಯ ಆಗ್ತಾ ಇತ್ತು. ಅಲ್ಲಿ ಸಿಂಗಲ್ ರನ್ಗೆ ಸ್ಟ್ರೈಕ್ ರೊಟೇಟ್ ಆಗಿತ್ತು. ಆದರೆ ಅಲ್ಲಿ ಸ್ವಲ್ಪ ಬೋಲ್ ಕೊಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಮತ್ತೊಂದು ರನ್ನ ಇಲ್ಲಿ ಸೋಫಿ ಡಿವೈನ್ ಅವರು ಹಾಗೂ ಮತ್ತೊಬ್ಬರು ಯಾರೋ ಇದ್ದರು ವುಮೆನ್ಸಲ್ಲಿ ನ್ಯೂಜಿಲೆಂಡಲ್ಲಿ, ಅವರು ಓಡ್ತಾ ಇದ್ರು. ಅಲ್ಲಿ ಥ್ರೋ ಆಗಿ ಸ್ಟಂಪಿಂಗ್ ಕೂಡ ಆಯಿತು. ಅದೇ ಅದು ಥರ್ಡ್ ಅಂಪೈರ್ ಏನಂತ ಹೇಳಿದರೆ ಇದು ವಿಕೆಟ್ ಅಲ್ಲ ಅಂತೇನೋ ಚರ್ಚೆ ಆಯಿತು. ಅದು ಕೂಡ ಅದ್ರ ಬಗ್ಗೆ ಒಂದು ಹರ್ಷ ಬೋಗ್ಲೆ ಅವರು ಒಂದು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಹರ್ಷ ಬೋಗ್ಲೆ ಅವರು ಹೇಳಿದ್ದಾರೆ, ಈ ಹರ್ಷ ಬೋಗ್ಲೆ ಅವರಲ್ಲ, ಅಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆಯಿತು ಸಿಕ್ಕಾಪಟ್ಟೆ ಡಿಫ್ರೆಂಟ್. ಯಾಕಂತ ಹೇಳಿದ್ರೆ ಎಲ್ಲ ಸ್ಪಿರಿಟ್ ಆಫ್ ದ ಗೇಮ್ ಅಂತ ಇರಲೇಬೇಕು. ಆದರೆ ನಮ್ಮ ಇಂಡಿಯನ್ ಟೀಮ್ ಕೂಡ ಒಳ್ಳೆನೇ ಆಟ ಆಡ್ತಿತ್ತು. ಅಲ್ಲಿ ರನ್ಔಟ್ ಆಗೋದು ಅಂತ ಹೇಳಿದ್ರೆ ಅವರ ದೌರ್ಭಾಗ್ಯ. ಯಾಕಂತ ಹೇಳಿದ್ರೆ ಅವ್ರು ರನ್ ನೋಡಲಿಲ್ಲ. ನಮ್ಮ ಇಂಡಿಯನ್ ಟೀಮ್ ಬೌಲಿಂಗಲ್ಲಿ ವಿಕೆಟ್ ಹಾಕ್ತು. ಅದೇ ಥರ್ಡ್ ಅಂಪೈರಲ್ಲಿ ಯಾವುದೇ ರೀತಿಯ ವಿಕೆಟ್ನೂ ಕೂಡ ಕೊಡಲಿಲ್ಲ. ಇದು ಸಿಕ್ಕಾಪಟ್ಟೆ ಹಾರ್ಶ್ ಆಗುತ್ತೆ. ಯಾಕಂತ ಹೇಳಿದರೆ ಗೇಮ್ ಅಂತ ಹೇಳಿದ್ಮೇಲೆ ಎಲ್ಲ ಈಕ್ವಾಲಿಟಿ ಇರಬೇಕು ಅಂತ ನನ್ನ ಪ್ರಕಾರ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಹರ್ಷ ಬೋಗ್ಲೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ನಿನ್ನೆ ಸಂಜೆ ಒಂದು ಸ್ಟೇಟ್ಮೆಂಟ್ ನೈಟ್ ಹೊತ್ತು ಏನಂತ ಹೇಳಿದರೆ, ಈ ರೀತಿ ರನ್ ರೇಟಿಂದ ಅಂದರೆ ಸಿಕ್ಕಾಪಟ್ಟೆ ಕಿತ್ಕೊಂಡು ಹೋಗಿದೆ 58 ರನ್ ಮಾರ್ಜಿನಿಂದ T20 ಅಂತ ಹೇಳಿದ್ರೆ ಸ್ವಲ್ಪ ಹ್ಯೂಜ್ ಆಗುತ್ತೆ. ಅದೇ ರೀತಿಯಾಗಿ ಈ ರೀತಿ ನೆಟ್ ರನ್ ರೇಟ್ ಕೂಡ ಸಿಕ್ಕಾಪಟ್ಟೆ ಹಿಂದಾಗಿರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗಿ ಕಮ್ ಬ್ಯಾಕ್ ಮಾಡ್ಬೋದು T20 ವರ್ಲ್ಡ್ ಕಪ್. ಯಾಕಂತ ಹೇಳಿದರೆ ಸ್ಟ್ರಾಂಗೆಸ್ಟ್ ಟೀಮ್ ಪಾಕಿಸ್ತಾನ್, ಇಂಡಿಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಈ ಸ್ಟ್ರಾಂಗೆಸ್ಟ್ ಒಂದು ಸೈಡಲ್ಲಿ ಇರೋದ್ರಿಂದ ಗ್ರೂಪ್ ಎ ಅಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ. ಮತ್ತು ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಮೂವ್ ಆನ್ ಆಗುತ್ತೆ ನೆಕ್ಸ್ಟ್ ಮ್ಯಾಚ್ಗಳಿವೆಲ್ಲ, ನೆಕ್ಸ್ಟ್ ಪಾಕಿಸ್ತಾನ ಜೊತೆನೇ ಇರಬೇಕು ಮೋಸ್ಟ್ಲಿ. ಈ ರೀತಿ ಹೇಳಿದ್ದಾರೆ ಹರ್ಷ ಬೋಗ್ಲೆ ಅವರು ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ, ಇರಾನ್ ಕಪ್ಪನ್ನು ಚಾಂಪಿಯನ್. ಇರಾನ್ ಕಪ್ ಅಂದರೆ ಸದ್ಯದಲ್ಲಿ ನಾವು ಹಾಕಿದ್ದೆ ಯಾವ ರೀತಿ ಪೋಸ್ಟರ್ನಲ್ಲಿ ಮುಂಬೈನ ಎಲ್ಲ ಪ್ಲೇಯರ್ಸ್ಗಳು ಹಾಗೂ ನಮ್ಮ ಇಂಡಿಯಾದ ಒಂದು ಪ್ಲೇಯರ್ಸ್ 2 ಟೀಮ್ ನಡುವೆ ಆಗುವಂಥ ಮುಂಬೈನಲ್ಲಿ ಒಂದು ಫ್ರಾಂಚೈಸ್ ಲೀಗ್ ಆಗಿರೋದ್ರಿಂದ ಇಲ್ಲಿ ಇರಾನಿ ಕಪ್ಪಲ್ಲಿ ನಮ್ಮ ಮುಂಬೈ ಚಾಂಪಿಯನ್ ಆಗಿದೆ ಅಂತ ಇಂಡಿಯನ್ ಕ್ರಿಕೆಟ್ ಟೀಮ್ ಹೇಳಿದ. ಅಜಿಂಕ್ಯ ರಹಾನೆ ಅವರ ಕ್ಯಾಪ್ಟನ್ಸಿಯಲ್ಲಿ ಆಗಿತ್ತು ಇದು. ಶ್ರೇಯಸ್ ಅಯ್ಯರ್ ಅವರು ಒಳ್ಳೆ ಫಾರ್ಮಲ್ ಕೂಡ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದ್ರೆ ದೊಡ್ಡ ಅಪ್ಡೇಟ್ ಏನಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯ ಅವರ ರಿಲೇಟೆಡ್ ಒಬ್ಬರು ಹೇಳಿದ್ದಾರೆ. ಯಾರಂತ ನಾನು ನೆಕ್ಸ್ಟ್ ಹೇಳ್ತೇನೆ. ಏನಂತ ಹೇಳಿದರೆ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮೊದಲ ಪ್ರಿಫರೆನ್ಸ್ ಆಗಿ ಮುಂಬೈ ಇಂಡಿಯನ್ಸ್ 18 ಕೋಟಿ ವ್ಯಾಲ್ಯೂದಲ್ಲಿ ಬೈಬ್ಯಾಕ್ ಮಾಡಬೇಕಾ, ಅಷ್ಟು ವರ್ತಿದ್ದಾರೆ ಅಂತ SRHನ ಹಳೆ ಹೆಡ್ ಕೋಚ್ ಆದಂಥ ಟಾಮ್ ಮೋಡಿ ಅವರು ಹೇಳಿದ್ದಾರೆ. ಅಷ್ಟು ವರ್ತಿದ್ಯಾ ಹಾರ್ದಿಕ್ ಪಾಂಡ್ಯ ಅವರು 18 ಕೋಟಿ ರೇಂಜ್ಗೆ ಬೈಬ್ಯಾಕ್ ಆಗಲ್ಲ ಅಂತ ಏನೋ ಹಾಶ್ಯಾಗಿ ಹೇಳಿದ್ದಾರೆ. ಅಲ್ಲ, ಸೂರ್ಯಕುಮಾರ್ ಯಾದವ್ ಅವರ ಕೂಡ ಆಗ್ಬೋದು, ಅಥವಾ ಜಸ್ಪ್ರೀತ್ ಬುಮ್ರಾ ಅವ್ರು ಕೂಡ ಆಗ್ಬೋದು. 2ನೇ ಪ್ರಿಫರೆನ್ಸ್ ಅಥವಾ 1ನೇ ಆ ರೀತಿ ಸ್ಪೆಲ್ ಮಾಡಿದ್ರು T20 ವರ್ಲ್ಡ್ ಕಪ್ಪಲ್ಲಿ ಆ ರೀತಿ ಬೌನ್ಸ್ ಬೇಕಾಗಿ ನನ್ನ ಪ್ರಕಾರ ವರ್ತಿದೆ ಅಂತ ಅನಿಸ್ತಾ ಇದೆ. ಅದೇ ರೀತಿಯ ಕೊನೆಯದು 5ನೇ ಅಪ್ಡೇಟ್ ಏನಂತ ಹೇಳಿದ್ರೆ, ಬೆನ್ ಸ್ಟೋಕ್ ಅವರು
ಅಂದರೆ ಏನು ಪಾಕಿಸ್ತಾನದ್ದು ಸೀರೀಸ್ ಟೆಸ್ಟ್ ಸೀರೀಸ್ ಏನು ನಡೀತಿದೆ ಪಾಕಿಸ್ತಾನ ಅಂತೂ ಸಿಕ್ಕಾಪಟ್ಟೆ ಏನು ಇಂಗ್ಲೆಂಡ್ ಟೀಮ್ ಬಸ್ ಮೇಲಂತೂ ಬರ್ತಿದೆ ಅಲ್ಲಿ ಒಂದು ಜಸ್ಟ್ ಏನೋ ವಿಡಿಯೋ ನೋಡಿ ಕ್ಲಿಪ್ಪಲ್ಲಿ. ಅದೇ ರೀತಿಯಾಗಿ ಏನೋ ಸಿಕ್ಕಾಪಟ್ಟೆ ಅಲ್ಲ ಪೊಲೀಸರು ಅಲ್ಲ ಅಂದರೆ ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ಮೂಲಕ ಬರ್ತೇವೆ. ಯಾಕಂತ ಹೇಳಿದ್ರೆ ಚಾಂಪಿಯನ್ ಟ್ರೋಫಿಲ್ ಕೂಡ ನಮ್ಮ ಕಡೆ ಎಲ್ಲ ಟೀಮ್ ಬರಬೇಕು, ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬೇಕು ಅಂತ ಪಾಕಿಸ್ತಾನದವ್ರು ಈ ರೀತಿ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅವರು ಮೊದಲೇ ಟೆಸ್ಟ್ಗೆ ಇಲ್ಲಿ ರೂಲ್ಡ್ ಔಟ್ ಆಗಿದ್ದಾರೆ ಪಾಕಿಸ್ತಾನ ಜೊತೆಗೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಆಲಿ ಪೋಪ್ ಅವರ ಕ್ಯಾಪ್ಟನ್ಸಿಲಿ ಈ ಪಾಕಿಸ್ತಾನ್ ಟೆಸ್ಟ್ ಮೊದಲ ಟೆಸ್ಟ್ ನಡೆಯುತ್ತೆ ಅಂತ ಅಪ್ಡೇಟ್ ಇದೆ. ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಆಯಿತು. ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ ಹೊಸ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.